ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಪಂಚರಾಜ್ಯಗಳ ಚುನಾವಣೆ ದೇಶದ ಗಮನವನ್ನು ಸೆಳೀತಾ ಇದೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಚುನಾವಣೆ ಬೇರೆಯದ್ದೇ ತೂಕವನ್ನು ಪಡೆದುಕೊಳ್ತಾ ಇದೆ. ಅದಕ್ಕೆ ಕಾರಣ ಅಂದ್ರೆ CRPF ಯೋಧರನ್ನ ಚುನಾವಣಾ ಆಯೋಗ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಅಯ್ಯೋ ಕರ್ಮವೇ! ಈ ಚುನಾವಣಾ ಆಯೋಗ ಮೊದಲು DGP ಸೇರಿ ಕೆಲ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿತ್ತು. ಅಲ್ಲಿ ಅವರೇನೋ ಮಮತಾ ಬ್ಯಾನರ್ಜಿಗಾಗಿ ಕೆಲಸವನ್ನ ಮಾಡ್ತಾರೆ ಸರಿ. ಈಗ ನೋಡಿದ್ರೆ ಕೇಂದ್ರ ಸರ್ಕಾರದ CRPF ಅಧಿಕಾರಿಗಳನ್ನ ಅಮಾನತು ಮಾಡಿದೆ. ಇನ್ನೊಂದು ಕಡೆ ಮಮತಾಗೆ ಶಾಕ್ ಕೊಡೋದಕ್ಕೆ ಚುನಾವಣಾ ಅಖಾಡಕ್ಕೆ ಅಮಿತ್ ಶಾ ಬಂಗಾಳಕ್ಕೆ ಮತ್ತೊಬ್ಬ ಯೋಗಿ ಆದಿತ್ಯನಾಥ್ ಅವರನ್ನ ಇಳಿಸಿದ್ದಾರೆ. ಅದು ಮಮತಾಗೆ ಭಯವನ್ನ ಹುಟ್ಟಿಸಿದೆ. ಹಾಗಾದ್ರೆ ಚುನಾವಣಾ ಆಯೋಗ ಮಾಡ್ತಾ ಇರೋದೇನೋ? ಮತ್ತೆ ಅದೆಷ್ಟು ಪೊಲೀಸರನ್ನ ಚುನಾವಣಾ ಆಯೋಗ ವರ್ಗಾವಣೆಯನ್ನ ಮಾಡಿದೆ. ಅದಕ್ಕೆ ಕಾರಣ ಏನು? ಮಮತಾ ಬಾಯನ್ನ ಪಡ್ಕೊಂಡು ಅಯ್ಯಯ್ಯೋ ಚುನಾವಣಾ ಆಯೋಗ ನಮಗೆ ಹಿಂಸೆಯನ್ನ ಕೊಡ್ತಾ ಇದೆ ಅಂತಿರೋದು ಯಾಕೆ? ಪಶ್ಚಿಮ ಬಂಗಾಳಕ್ಕೆ ಮತ್ತೊಬ್ಬ ಯೋಗಿಯನ್ನ ಅಖಾಡಕ್ಕೆ ಇಳಿಸಿರೋದು ಹೇಗೆ? ಅವರನ್ನ ಯೋಗಿ ಆದಿತ್ಯನಾಥ್ ಕಾ ಬಾಪ್ ಅಂತ ಎಲ್ಲರೂ ಕರಿತಾ ಇರೋದು ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಪಂಚರಾಜ್ಯ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ. ಅದರಲ್ಲಿ 4 ರಾಜ್ಯಗಳ ಚುನಾವಣೆ ಒಂದು ತೂಕ ಆದರೆ ಪಶ್ಚಿಮ ಬಂಗಾಳದ ಚುನಾವಣೆಯೇ ಮತ್ತೊಂದು ತೂಕ. ಅದಕ್ಕೆ ಕಾರಣ ಮಮತಾ ಮತ್ತು ಅವರ ಪಕ್ಷದ ನಾಯಕರು ಮಾಡ್ತಾ ಇರೋ ನಾಟಕ, ಎಡವಟ್ಟುಗಳು. ಇಲ್ಲಿಯವರೆಗೂ ನಾಟಕ ಮಾಡ್ತಾ ಇದ್ದ ಮಮತಾಗೆ ಈಗ ಅಸಲಿ ಸಂಕಷ್ಟ ಶುರುವಾಗಿದೆ. ಅಂತಿಮವಾಗಿ 76 ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ, ಅಂದ್ರೆ ಡಿಲೀಟ್ ಅನ್ನು ಮಾಡಲಾಗಿದೆ. ಅದನ್ನ ಚುನಾವಣಾ ಆಯೋಗ ಮಾಡಿದೆ ಸರಿ. ಅಲ್ಲಿ ಈ ಮೊದಲು ನಡೆದ ಹಾಗೆ ರಕ್ತ ಸಿಕ್ತ ಚುನಾವಣೆ ನಡಿಬಾರದು ಅನ್ನೋ ಕಾರಣಕ್ಕೆ ಕಠಿಣವಾದ ಕ್ರಮವನ್ನ ಚುನಾವಣಾ ಆಯೋಗ ತೆಗೆದುಕೊಳ್ತಾ ಇದೆ. ಒಂದು ಕಡೆ ನಕಲಿ ಮತದಾರರನ್ನ ಡಿಲೀಟ್ ಮಾಡಿದ್ದ ಚುನಾವಣಾ ಆಯೋಗ DGP ಸೇರಿ ಕೆಲ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿತ್ತು. ಅದಕ್ಕೆ ಮಮತಾ ಇದೆಲ್ಲವನ್ನ ಚುನಾವಣಾ ಆಯೋಗ ಮಾಡ್ತಾ ಇರೋದು ತಪ್ಪು ಅಂತ ಮಾತನಾಡಿದ್ರು. ಆದ್ರೆ ಅಲ್ಲಿ ಆ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಕಳೆದ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಕರ್ತವ್ಯವನ್ನು ನಿಭಾಯಿಸದೆ TMCಯ ಗುಂಡಾಗಳು ದಬ್ಬಾಳಿಕೆ ಮಾಡೋದಕ್ಕೆ ಬಿಟ್ಟಿದ್ರು. ಜೊತೆಗೆ ಅವರು ಇಂದಿಗೂ ಮಮತಾ ಹೇಳಿದ್ದನ್ನೇ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ರು. ಹಿಂಗಿದ್ದಾಗ ಚುನಾವಣಾ ಆಯೋಗ ಇನ್ನೇನು ಮಾಡಬೇಕು? ಅದೇ ಕಾರಣಕ್ಕೆ ಚುನಾವಣಾ ಆಯೋಗ CRPF ಪಡೆಯನ್ನ ನಿಯೋಜನೆ ಮಾಡಿತ್ತು. ಪಶ್ಚಿಮ ಬಂಗಾಳದ ಚುನಾವಣೆಗೆ ಎಲ್ಲ ತಯಾರಿಗಳು ನಡೀತಾ ಇವೆ. ಆದರೆ ಈಗ ಇದ್ದಕ್ಕಿದ್ದ ಹಾಗೆ 7 CRPF ಯೋಧರನ್ನ ಅಮಾನತು ಮಾಡಲಾಗಿದೆ. ಅಯ್ಯೋ ಕರ್ಮವೇ! ಈ ಚುನಾವಣಾ ಆಯೋಗಕ್ಕೆ ಏನಾಗಿದೆ? ಅಲ್ಲಿ ಪೊಲೀಸರು ಮಮತಾ ಪರವಾಗಿ ಕೆಲಸವನ್ನ ಮಾಡ್ತಾರೆ, ಅದಕ್ಕಾಗಿ ಅವರನ್ನ ವರ್ಗಾವಣೆ ಮಾಡಿದ್ರು ಸರಿ. ಆದ್ರೆ CRPF ಅಧಿಕಾರಿಗಳು ಅದೇನು ಮಾಡಿದ್ರು ಅಂತ ನೋಡಿದ್ರೆ ಈಗಾಗಲೇ TMCಯ ಬಹಳಷ್ಟು ಕ್ಲಬ್ಗಳು ಬಂಗಾಳದಲ್ಲಿ ಕೆಲಸವನ್ನ ಮಾಡ್ತಾ ಇವೆ. ಅದರಲ್ಲಿ ಒಂದಷ್ಟು ಕೇರಂ ಕ್ಲಬ್ಗಳು, ಈ ಕೆಲವು ಸ್ಪೀಡ್ ಕ್ಲಬ್ಗಳು, ಇನ್ನು ಬೇರೆ ಬೇರೆ ತರದ ಕ್ಲಬ್ಗಳು ಇವೆ ಬಿಡಿ. ಆ ಕ್ಲಬ್ಗಳಲ್ಲಿ ಆಟಗಳನ್ನ ಮಾತ್ರ ಆಡ್ತಾರೆ. ಅದರಲ್ಲಿ ತಪ್ಪೇನು ಅಂತ ಯಾರಾದ್ರೂ ಕೇಳಿದ್ರೆ ಅದು ನಿಮ್ಮ ತಪ್ಪಾಗತ್ತೆ. ಅದೇ ಕ್ಲಬ್ಗಳನ್ನ TMC ಗುಂಡಗಳು ಕಲೆಕ್ಷನ್ ಅಡ್ಡೆಗಳನ್ನ ಮಾಡ್ಕೊಂಡಿದ್ದಾರೆ. ಅಲ್ಲಿ ವಸೂಲಿಗಳು ನಡೆಯುತ್ತವೆ, ಗಲಭೆಗಳು ನಡೆಯುತ್ತೆ. ಹೇಳಿದ್ದನ್ನ ಕೇಳದೇ ಇದ್ರೆ ಅದೇ ಕ್ಲಬ್ಗಳು ಶೆಡ್ಡುಗಳು ಆಗಿ ಬೀಳುತ್ತವೆ. ಅದೊಂಥರ ದಂಧೆಯನ್ನ ಮಾಡೋ ಜಾಗ ಅನ್ನೋದು ನಿಜ. ಅಲ್ಲಿ ಚುನಾವಣಾ ಕರ್ತವ್ಯ ಮಾಡಬೇಕಾಗಿದ್ದ CRPF ಯೋಧರು ಅದೇ TMCಯ ಕ್ಲಬ್ ಅಲ್ಲಿ ಕೇರ ಮಾಡ್ತಾ ಇದ್ರು. ಆ ಫೋಟೋ ಮತ್ತು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದವು. ಚುನಾವಣಾ ಆಯೋಗ ಅಲ್ಲಿದ್ದ 7 ಜನರನ್ನ ಅಮಾನತು ಮಾಡಿದ್ದೆ. ಅದರಲ್ಲಿ ಒಬ್ಬ ಕಮಾಂಡರ್ ಕೂಡ ಇದ್ರು ಅನ್ನೋದೇ ವಿಷಾದದ ಸಂಗತಿ. ಹಾಗಂತ ಅಲ್ಲಿ CRPF ಯೋಧರು ಹೋಗಿದ್ದು ಅಲ್ಲಿ ಕೇರಂ ಅನ್ನ ಆಡಿದ್ದು ತಪ್ಪು ಅಂತಲ್ಲ. ಚುನಾವಣೆಯ ಸಮಯದಲ್ಲಿ ಅಲ್ಲಿರೋ ಒಂದು ಪಕ್ಷಕ್ಕೆ ಸೇರಿದ ಕ್ಲಬ್ ಅಲ್ಲಿ ಮಮತಾ ಗುಂಡಗಳ ಮಧ್ಯೆ ಕೇರಂ ಅನ್ನ ಆಡಿದ್ದು ತಪ್ಪಾಗತ್ತೆ. ಮುಂದೆ ಒಂದಷ್ಟು ಆಮಿಷಗಳನ್ನ ಈ ಯೋಧರಿಗೂ ತೋರಿಸಿ ಇನ್ನೊಂದಷ್ಟು ಆಸೆಗಳನ್ನ ಹುಟ್ಟು ಹಾಕಿ ಅದಾದ ನಂತರ ಚುನಾವಣೆಯಲ್ಲಿ ಮಮತಾ ಪರವಾಗಿ TMC ಪಕ್ಷದ ಪರವಾಗಿ ಅವರು ಕೆಲಸವನ್ನ ಮಾಡೋ ಹಾಗೆ ಮಾಡಿಕೊಳ್ಳೋದು ಮಮತಾ ಪಕ್ಷದ ಪ್ಲಾನ್. ಅದನ್ನ ಪ್ರತಿ ಚುನಾವಣೆಯಲ್ಲೂ ಪೊಲೀಸರ ಮೇಲೆ ಬಳಕೆಯನ್ನ ಮಾಡ್ತಾ ಇದ್ರು. ಈಗ CRPF ಪಡೆಯನ್ನ ನಿಯೋಜನೆ ಮಾಡಿರೋದ್ರಿಂದ ಅವರಿಗೂ ಒಂದಷ್ಟು ಆಸೆ ಆಮಿಷಗಳನ್ನ ತೋರಿಸೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಬರೀ ಅಷ್ಟೇ ಆಗಿದ್ರೆ ಪರವಾಗಿಲ್ಲ. ಆದ್ರೆ ಇದೇ ಚುನಾವಣಾ ಆಯೋಗ ಸುಮಾರು 273 ಠಾಣೆಯ ಪೊಲೀಸ್ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿದೆ. ಅಂದ್ರೆ ಅಲ್ಲಿದ್ದ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರನ್ನ ಎತ್ತಂಗಡಿ ಮಾಡಿಸಿ ಅದೇ ಜಾಗಕ್ಕೆ ಮಮತಾ ಹೇಳಿದ್ದನ್ನ ಕೇಳದೇ ಇದ್ದಾಗ ನೀರು ನೆರಳಿಲ್ಲದ ಜಾಗಕ್ಕೆ ವರ್ಗಾವಣೆ ಆಗಿದ್ದವರನ್ನ ವಾಪಸ್ಸು ವರ್ಗಾವಣೆ ಆಗಿರೋ ಜಾಗಕ್ಕೆ ಕರ್ಕೊಂಡು ಬರ್ತಾ ಇದೆ. ಮಮತಾ ಪರವಾಗಿ ಕೆಲಸ ಮಾಡ್ತಾ ಇದ್ದವರನ್ನ ಅದ್ಯಾವುದು ನೀರು ನೆರಳಿಲ್ಲದ ಜಾಗಗಳಿದ್ವೋ ಆ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿದೆ. ಇಲ್ಲಿ ಮಮತಾ ಸ್ಪರ್ಧೆಯನ್ನ ಮಾಡೋ ನಂದಿಗ್ರಾಮ ಮತ್ತು ಭವಾನಿಪುರದಲ್ಲೂ
ಎಲ್ಲರನ್ನ ಬದಲಾವಣೆ ಮಾಡಲಾಗಿದೆ. ಅಲ್ಲಿಗೆ ಸರಿಯಾದ ಪೊಲೀಸರನ್ನ ಹಾಕಲಾಗಿದೆ. ಇದು TMC ಪಕ್ಷ ಮತ್ತು ಮಮತಾಗೆ ತಡೆದುಕೊಳ್ಳೋಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ಈ ದೀದಿ ಅನ್ನಿಸಿಕೊಂಡಿರೋ ಬೂದಿ ಸುಮ್ಮನೆ ಇರ್ತಾರ ಅಂದ್ರೆ ಇರಲೇ ಇಲ್ಲ. ಇದ್ದಕ್ಕಿದ್ದ ಹಾಗೆ ಅಯ್ಯಯ್ಯೋ ಈ ಚುನಾವಣಾ ಅಧಿಕಾರಿಗಳು ಪೊಲೀಸರನ್ನ ವರ್ಗಾವಣೆ ಮಾಡಿ ನಮಗೆ ಮತ್ತು ನಮ್ಮ ಕಾರ್ಯಕರ್ತರಿಗೆ ಹಿಂಸೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದ. ಅಯ್ಯೋ ಮಮತಾ ಬಾಯಿಗೆ ಬಂದಷ್ಟು ಏನಾದರೂ ಹಾಕ್ರಿ, ಒಂದು ಸ್ವಲ್ಪ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ಅಲ್ಲ ರೀ, ಪೊಲೀಸರನ್ನ ವರ್ಗಾವಣೆ ಮಾಡಿದ್ರೆ, CRPF ಯೋಧರನ್ನ ಅಮಾನತು ಮಾಡಿದ್ರೆ ಮಮತಾ ಮತ್ತು TMC ಪಕ್ಷದ ಕಾರ್ಯಕರ್ತರಿಗೆ ಯಾಕೆ ಹಿಂಸೆ ಆಗತ್ತೆ? ಓ ಪಾಪ, ಈ ದೀದಿಗೆ ಹೇಳಿದ್ದನ್ನ ಕೇಳೋ ಪೊಲೀಸರು ಮತ್ತು ಅಧಿಕಾರಿಗಳು ಇಲ್ಲದ ಹಾಗೆ ಆಗಿರೋದಕ್ಕೆ ಹಿಂಸೆ ಆಗ್ತಾ ಇರಬೇಕು. ಇರ್ಲಿ ಬಿಡಿ, ಹಿಂಸೆ ತಾನೇ ಆಗ್ತಾ ಇರೋದು ಆಗ್ತಾನೆ ಇರುತ್ತೆ. ಅದು ಎಲ್ಲಿವರೆಗಾಗತ್ತೆ? ಚುನಾವಣೆ ಮುಗಿಯವರೆಗೆ ಮಾತ್ರ ಆಗತ್ತೆ, ತಡೆದುಕೊಳ್ತಾರೆ. ಇನ್ನು ಬಂಗಾಳದಲ್ಲಿ ಅಮಿತ್ ಶಾ ಹೊಸ ತಂತ್ರವನ್ನೇ ಎಣೆದಿದ್ದಾರೆ. ಅದರಲ್ಲೂ ಪಶ್ಚಿಮ ಬಂಗಾಳದ ಯೋಗಿ ಅನ್ನೋ ಹೆಸರನ್ನು ಪಡೆದಿರೋ ಉತ್ಪಲ್ ಮಹಾರಾಜ್ ಇವರು ಭಾರತ್ ಸೇವಾಶ್ರಮ ಸಂಘವನ್ನು ಮುನ್ನಡೆಸ್ತಾ ಇರೋ ವ್ಯಕ್ತಿ. ಇವರು ಸನ್ಯಾಸಿ. ಇವರು ಪಶ್ಚಿಮ ಬಂಗಾಳದ ಹಿಂದುತ್ವದ ಪರವಾದ ಅಲೆಯನ್ನು ಎಬ್ಬಿಸಿ ಹಿಂದುತ್ವದ ಕಾರ್ಯಕ್ರಮಗಳನ್ನು ಮಾಡ್ತಾ ಅಲ್ಲಿನ ಹಿಂದೂಗಳಿಗೆ ಜಾಗೃತಿಯನ್ನು ಮೂಡಿಸ್ತಾ ಇರ್ತಾರೆ. ಹಿಂದೂಗಳಿಗೆ ಆರಾಧ್ಯ ದೈವ ಅನ್ನಿಸ್ಕೊಂಡಿದ್ದಾರೆ. ಅದೆಷ್ಟೋ ಹಿಂದೂಗಳು ಅವರ ಮಾತನ್ನು ಚಾಚು ತಪ್ಪದೆ ಪಾಲಿಸ್ತಾರೆ. ಈಗ ಅದೇ ಉತ್ಪಲ್ ಮಹಾರಾಜ್ ಅವರನ್ನ ಚುನಾವಣಾ ಕಣಕ್ಕಿಳಿಸಲಾಗಿದೆ. ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಅಲ್ಲಿ ಹಿಂದೂಗಳನ್ನ ಒಗ್ಗೂಡಿಸೋಕೆ ಇವರೇ ಸರಿಯಾದ ವ್ಯಕ್ತಿ ಅನ್ನೋದನ್ನ ಅಮಿತ್ ಶಾ ಯೋಚನೆಯನ್ನ ಮಾಡಿದ್ದಾರೆ. ಇವರ ನಿಜವಾದ ಹೆಸರು ಸ್ವಾಮಿ ಜ್ಯೋತಿರ್ಮಯಾನಂದ. ಈಗ ಅದೇ ಉತ್ಪಲ್ ಮಹಾರಾಜ್ ಅವರನ್ನ ಬಂಗಾಳದಲ್ಲಿ ಯೋಗಿ ಆದಿತ್ಯನಾಥ್ ಕ ಬಾಪ್ ಅಂತ ಕರೆಯಲಾಗ್ತಾ ಇದೆ. ಯಾಕಂದ್ರೆ ಇವರಿಗೆ ಸುಮಾರು 24 ವರ್ಷಗಳ ಕಾಲ ಆಡಳಿತದ ಅನುಭವ ಇದೆ. ಸುಮಾರು 24 ವರ್ಷಗಳಿಂದ ಅವರ ಆಶ್ರಮವನ್ನು ನೋಡಿಕೊಳ್ತಾ ಅದನ್ನು ಮುನ್ನಡೆಸ್ತಾ ಅದರ ಆಡಳಿತವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಈಗ ಬಂಗಾಳದ ಕಲಿಯಾಗಂಜ್ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಹಾಗೆ CM ಹುದ್ದೆಯನ್ನು ಕೊಟ್ಟಿದ್ದೇ ಆದರೆ ಮಮತಾ ಮತ್ತು ಅವರ ಚೇಲಗಳ ಪರಿಸ್ಥಿತಿ ಏನು ಅನ್ನೋದು ದೀದಿ ಅನ್ನಿಸಿಕೊಂಡಿರೋ ಮಮತಾಗೆ ಭಯ. ಈ ಉತ್ಪಲ್ ಮಹಾರಾಜ್ ಅವರನ್ನ ಪ್ರಕಾರ ಹಿಂದುತ್ವವಾದಿ ಅನ್ನೋದನ್ನ ಕೂಡ ಅಲ್ಲಿನ ಬಹಳಷ್ಟು ಜನರು ಹೇಳ್ತಾರೆ. ಹಿಂಗಿದ್ದಾಗ ಹಿಂದೂಗಳನ್ನ ಕಂಡ್ರೆ ಆಗದ ಮಮತಾ ಬ್ಯಾನರ್ಜಿಯ ಕತೆ ಏನಾಗತ್ತೆ? ಪ್ರತಿ ಹಿಂದೂಗಳ ಹಬ್ಬದಲ್ಲೂ ಮಮತಾ ಸರ್ಕಾರಕ್ಕೆ ಸೆಡ್ಡನ್ನು ಹೊಡೆದು ಹಿಂದೂಗಳನ್ನ ಒಗ್ಗೂಡಿಸ್ತಾ ಇದ್ದ ಉತ್ಪಲ್ ಮಹಾರಾಜ್ ಮುಖ್ಯಮಂತ್ರಿ ಆಗೋದು ಇರಲಿ, ಚುನಾವಣೆಯಲ್ಲಿ ಸ್ಪರ್ಧೆಯನ್ನ ಮಾಡಿರೋದಕ್ಕೆ TMC ಪಕ್ಷದ ನಾಯಕರಿಗೆ ನಿದ್ರೆ ಕೂಡ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಗೆ ಅಮಿತ್ ಶಾ ದೀದಿ ಪಡೆಯನ್ನ ತಂದಿದ್ದಾರೆ. ಇಷ್ಟಕ್ಕೆ ಮುಗಿಯುತ್ತಾ ಅಂದ್ರೆ ಖಂಡಿತ ಇಲ್ಲ. ಮೊನ್ನೆ ತಾನೇ ಶ್ರೀರಾಮನವಮಿ ಆಯಿತು. ಅದಕ್ಕಾಗಿ ಸುಮಾರು 136 ಕಡೆಗಳಲ್ಲಿ ಶೋಭಾಯಾತ್ರೆಯನ್ನ ಆಯೋಜನೆ ಮಾಡಲಾಗಿತ್ತು. ಅದನ್ನ ಮಾಡಿದ್ದು ಬೇರೆ ಯಾರೂ ಅಲ್ಲ, ಮಮತಾಗೆ ಒಂದು ಕಾಲದಲ್ಲಿ ಬಲಗೈ ಬಂಟನ ಹಾಗೆ ಕೆಲಸವನ್ನ ಮಾಡ್ತಾ ಇದ್ದ ಈಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರೋ ಸುವೇಂದು ಅಧಿಕಾರಿಗೆ. ಆ 136 ಕಡೆಗಳಲ್ಲಿ ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಅಲ್ಲಿಗೆ ಮಮತಾ ಯಾವುದು ಪಶ್ಚಿಮ ಬಂಗಾಳದಲ್ಲಿ ಆಗಬಾರದು ಅಂದುಕೊಂಡಿದ್ರೋ ಅದೆಲ್ಲವೂ ಆಗ್ತಾ ಇದೆ. ಇತ್ತೀಚಿನ ಕೆಲ ಸಮೀಕ್ಷೆಗಳು ಮಮತಾ ಪರವಾಗಿದ್ರೆ ಇನ್ನು ಕೆಲವು ಬಿಜೆಪಿ ಪರವಾಗಿವೆ. ನಿನ್ನೆ ಮತ್ತೊಂದು ಸಮೀಕ್ಷೆ ಬಿಜೆಪಿ 173 ಸೀಟುಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋ ಭವಿಷ್ಯವನ್ನ ಹೇಳ್ತಾ ಇದೆ. ಹಾಗಂತ ಬಿಜೆಪಿ ಗೆದ್ದೇ ಬಿಡುತ್ತಾ ಸರ್ ಅಂದ್ರೆ ಖಂಡಿತ ಅದನ್ನ ಈಗಲೇ ನಾವು ಹೇಳೋದಿಕ್ಕಾಗಲ್ಲ. ಗೆಲ್ಲುತ್ತೆ, ಅಧಿಕಾರವನ್ನು ಹಿಡಿಯುತ್ತೆ ಅಂತ ಅದನ್ನ ಖಂಡಿತ ಈಗ ಹೇಳೋದು ಕೂಡ ಕಷ್ಟ. ಆದರೂ TMC ಮತ್ತು ಮಮತಾಗೆ ಚುನಾವಣಾ ಆಯೋಗ ಈ ಹಿಂದಿನ ಹಾಗೆ ರಕ್ತಪಾತವನ್ನು ನಡೆಸಿ ಚುನಾವಣೆಯನ್ನು ಮಾಡೋದಕ್ಕೆ ಬಿಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕಿಂತ ಮತದಾರರು ಯಾವುದೇ ಭಯ ಇಲ್ಲದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಮತವನ್ನು ಚಲಾಯಿಸುವ ರೀತಿಯ ವಾತಾವರಣ ಸೃಷ್ಟಿಯಾಗಬೇಕು. ಅದನ್ನೇ ಈಗ ಚುನಾವಣಾ ಆಯೋಗ ಮಾಡ್ತಾ ಇದೆ. ಅದೇ ತಾನೇ ಪ್ರಜಾಪ್ರಭುತ್ವದ ಸುಂದರತೆ. ಅದನ್ನು ಬಿಟ್ಟು ಯಾರಿಗೋ ಭಯವನ್ನು ಪಡ್ತೋ, ಯಾರಿಗೋ ಗುಲಾಮಗಿರಿಯನ್ನು ಮಾಡಿಕೊಂಡು ಬದುಕ್ತಾ ಇದ್ರೆ ಅದು ಪ್ರಜಾಪ್ರಭುತ್ವ ಆಗತ್ತಾ? ಯೋಚನೆ ಮಾಡಿ. ಅದೇನನ್ನಿಸುತ್ತೆ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೇ, ಪಶ್ಚಿಮ ಬಂಗಾಳದಲ್ಲಿ CRPF ಯೋಧರ ಅಮಾನತು ಮತ್ತು ಬಂಗಾಳದಲ್ಲಿ ಮತ್ತೊಬ್ಬ ಯೋಗಿಯ ಬಿಜೆಪಿ ಅಖಾಡಕ್ಕೆ ಇಳಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.